ಅಂಕಣ ಪ್ರವೇಶವನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ಗಾಗಿ ಜೈ ಹನುಮಾನ್ ಪರವಾಗಿ ಎಸ್ತಗಾರಿಕೆಯ ಮೂರ್ತಿ. ಆರಂಭಿಕ ಓವರ್ಗಾಗಿ ಜೈ ಹನುಮಾನ್ ಪರವಾಗಿ ಬಲಿಷ್ಠ ಸಂಸ್ಥೆಗಳು ಮೊದಲ ಮುಖಾಮುಖಿ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಮೂರ್ತಿ ಎಸ್ತಗಾರಿಕೆ ಎಸ್ತಗಾರಿಕೆಯಲ್ಲಿ ಮೂರ್ತಿ. ಆರಂಭಿಕ ಓವರ್ಗಾಗಿ ಸ್ಟ್ರೈಕಲ್ಲಿ ವಾದಿ, ನಾನ್ ಸ್ಟ್ರೈಕಲ್ಲಿ ಶಿವ. ವಿಂಟರ್ ಕಪ್ 2025 ಅವನು ಯಾರು? ಜೇಮ್ಸನ್. ಅವನು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಸಮಯಕ್ಕೆ ವಿಳಂಬ ಮಾಡಬೇಡಿ. ದಯವಿಟ್ಟು ಆಟಗಾರರು ಗಮನಿಸಿಕೊಳ್ಳಿ. ನಿಮಗೆ ಕೊಟ್ಟ ಸಮಯಕ್ಕಿಂತ ಮೊದಲು ಪಂದ್ಯಾಟವನ್ನು ಮುಂದುವರಿಸಿ. ಸರ್ 10:24 ಟೈಮು. 18 ನಿಮಿಷ ಒಳಗಾಗಿ ನಿಮ್ಮ ಒಂದು ಇನ್ನಿಂಗ್ಸ್ ನ ಮುಕ್ತಾಯ ಮಾಡಬೇಕು ಸರ್. ಇಲ್ವಾದ್ರೆ ಪವರ್ ಪ್ಲೇ ಜಾರಿ ಇರ್ತದೆ, ಗಮನಿಸಿಕೊಳ್ಳಿ. ಟೈಮರ್ ಆನ್ ಆಗ್ತಾ ಇದೆ ಸರ್. ಟೈಮರ್ ಈಸ್ ಆನ್. ಸ್ಟಾರ್ಟ್ ದಿ ಪ್ಲೇ. ಇಟ್ಸ್ 10:25. 18 ಮಿನಿಟ್ಸ್ ಆನ್ ದಿ ಕಾರ್ಡ್. ಇಲ್ಲವಾದರೆ ಪವರ್ ಪ್ಲೇ ಜಾರಿ ಆಗ್ತದೆ, ಗಮನಿಸಿಕೊಳ್ಳಿ. ವೈಡ್ ಬಾಲ್ ಆಕ್ರಮಣಗಳು ಮುಂದುವರಿಕೆಯನ್ನು ಕಾಣ್ತಾರೆ. ಆಕೆ 11ಗಳ ಖಾತೆ ಕೂಡ ಆರಂಭತೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಜೈ ಹನುಮಾನ್ ನಾಯಕರು ಬಿಎನ್ ಮೂರ್ತಿ. ಮುಖ್ಯವಾಗಿ ವಾದಿ ಹೊಡೆದ ಚೆಂಡು ಆರೋಟಗಳು ಸಾಗ್ತಾ ಇದೆ. ಹೊಸ ಬಲಕ್ಕೆ ಕ್ಯಾಪ್ಟನ್ ಬಾಲೇಸಿ ಅಭಿನಂದು ಹೊಸ ಬಾಲ್ ಹಾಕಿ. ಬಾಲ್ ಬರಗಂಟೆ ಮಂಜುನಾಥ ವಾದಿಯ ಸ್ಥಳೀಯ ಆಟಗಾರ. ಈ ಮುಖ್ಯವಾಗಿ 6 ಓಟಗಳು ಕೂಡ ದಾಖಲೆ ಆಗ್ತಾ ಇದೆ. 7 ರನ್ಸ್ ಆನ್ ದಿ ಸ್ಕೋರ್ ಕಾರ್ಡ್. ಬೆರಸ್ಸಿನ ಆರಂಭದಲ್ಲಿ ಕಂಡುಕೊಳ್ತಾ ಇದ್ದಾನೆ ಮಂಜುನಾಥ. ತರುವಾಯ ಸುಂದರತೆ ಸಸ ಓಟ್ಗಳು ಬರ್ತಾ ಇಲ್ಲ. ಇಟ್ಸ್ ಎ ಗುಡ್ ಲೈನ್ ಡೆಲಿವರಿ. ಏಟಿಗೆ ಎದುರೇಟು ನೀಡುವ ಮುಖ್ಯವಾಗಿ 6 ನಂತರ ಕಂಬ್ಯಾಕ್ ಕೂಡ ಆಗ್ತಾ ಇದೆ. 3ನೇ ಚೆಂಡಿಗಾಗಿ ಮತ್ತೆ ಸುಂದರತೆ ಹೊಡೆತ. ಎಕ್ಸ್ಟ್ರಾ ಕವರ್ ತಲೆ ಮೇಲ್ಭಾಗದಲ್ಲಿ 1-2 ಓಟಗಳು ಕೂಡ ದಾಖಲಾಗ್ತಾ ಇದೆ. ಅಲ್ಲಿ ಬಾಲ್ ತಗೊಂಡ್ರಾ ಅಂಜು? ಬಾಲ್ ಎತ್ಕೊಂಡ್ರಾ? ಮತ್ತೆ 4ನೇ ಚೆಂಡಿಗಾಗಿ ಬ್ಯಾಕ್ ಟು ಬೌಲರ್ಸ್ ಆಟ. ಮುಖ್ಯವಾಗಿ ಸ್ಟ್ರೈಟ್ ಹೊಡೆಯ ಮುಖ್ಯವಾಗಿ ಕೇವಲ 1 ಓಟ. ಮುಂದಿನ ವಿದ್ಯಮಾನಕ್ಕಾಗಿ ಜಗ್ಗು. ಮತ್ತೆ 5ನೇ ಬಾರಿಗೆ ಮೂರ್ತಿ ಎಸ್ತಗಾರಿಕೆಯಲ್ಲಿ ಜೈ ಹನುಮಾನ್ ಪರವಾಗಿ ಆರಂಭಿಕ ಓವರ್ಗಾಗಿ ಮೂರ್ತಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ ಮಾಡಿದ್ರು. ಆಫ್ ಸೈಡ್ ಮುಖ್ಯವಾಗಿ ಚೆಂಡು ಕ್ರಮಿಸ್ತಾ ಇದೆ. 1 ಓಟದ ಬಲಿಗೆ 2 ಓಟವನ್ನು ಪೂರೈಸುವ ಪ್ರಯತ್ನ ಕೂಡ ಯಶಸ್ಸನ್ನು ಕೂಡ ಕಂಡುಕೊಂಡ್ರು. 2 ಓಟದ ಸೇರ್ಪಡೆ ಮುಖ್ಯವಾಗಿ 12ಕ್ಕೆ ತಲುಪ್ತಾ ಇದೆ. ಶಿವ ಸ್ಟ್ರೈಕ್ ಅಲ್ಲಿ, ನಾನ್ ಸ್ಟ್ರೈಕ್ ಅಲ್ಲಿ ವಾದಿ, ಬೌಲಿಂಗ್ ಅಲ್ಲಿ ಮೂರ್ತಿ.
ಮತ್ತೆ ಮೂರ್ತಿ ಎಸ್ತದ ಚೆಂಡು ಕೆಲ ಕಾಲ ಗಾಳಿಯಲ್ಲಿ ತೇಲ್ತದ ಚೆಂಡು ಸುರಕ್ಷಿತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಹುದ್ದರಿ ಆಘಾತವನ್ನು ಕಾಡ್ತಾ ಇದ್ದ ಶಿವ. ಬ್ಯಾಕ್ ಟು ಪವಿಲಿಯನ್. ಪ್ರೇಮ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸುಲಭದ ಕ್ಯಾಚ್ ಅನ್ನ ಸೇಮಾರಕ್ಕೆ ಹಂಚಿದಲ್ಲಿ ಪ್ರೇಮ ಪಡ್ಕೊಂಡ್ರು. ಇದೀಗ ಶಿವ ವಾಪಸ್ ಆಚೆ. ಹೊಸ ಬ್ಯಾಟರ್ ನವೀನ ಎಂಟ್ರಿನ ಪಡ್ಕೊಳ್ತಾ ಇದ್ದಾನೆ. ನವಿ ಹೊಸ ದಾಂಡಿಗದ ಸೇರ್ಪಡೆ ಕೂಡ. ಎರಡನೇ ಓವರ್ಗಾಗಿ ಶಿವರಾಮ. ಎಸ್ತಗಾರಿಕೆ ಭಾಗದಲ್ಲಿ ಜೈ ಹನುಮಾನ್ ಪರವಾಗಿ ಶಿವ. ಎಸ್ತಗಾರಿಕೆ ಭಾಗದಲ್ಲಿ ಕ್ಷಮಿಸಿ ಅಶ್ವಿನ್. ಎಸ್ತಗಾರಿಕೆಯಲ್ಲಿ ಎರಡನೇ ಓವರ್ಗಾಗಿ ಮತ್ತೆ ಅಶ್ವಿನ್ ಅನ್ನು ಪರಿಚಯಿಸ್ತಾ ಇದ್ದ ಜೈ ಹನುಮಾನ್. ಅದೇ ರೀತಿಯಾಗಿ ಅರ್ಕ 11 ಮತ್ತೆ ಅಶ್ವಿನ್ ಟು ವಾತಿ. ಸ್ಟ್ರೈಕ್ ಅಲ್ಲಿ ವಾತಿ. ಡೌನ್ ಸ್ಟ್ರೈಕ್ ನಾಬಿ. ಎಸ್ತಗಾರಿಕೆಯಲ್ಲಿ ಅಶ್ವಿನ. ಬಲಿಷ್ಠ ಸಂಸ್ಥೆಗಳು ಪಂದ್ಯಾಕೂಟವನ್ನು ಆಡಿಕೊಳ್ತಾ ಇದೆ. ಸುಂದರವಾದ ಎಸೆತ ಡಾಟ್ ಆಫ್ ದಳ ಮಾಡಿಕೊಂಡ. ಈ ಹಂತದಲ್ಲಿ ಅಶ್ವಿನ್ ಎಸೆದ ಚೆಂಡು ಗೂಟದ ಹಿಂಭಾಗದಲ್ಲಿ ಗೂಟ ರಕ್ಷಕನ ಕೈ ಸೇರ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಎಸ್ತಗಾರಿಕೆಯಲ್ಲಿ ಮತ್ತೆ ಅಶ್ವಿನ್ ಎರಡನೇ ಬಾರಿಗೆ ಸೌಂದರ್ಯತೆ ಹೊಡೆತ. ಸುಂದರವಾದ ಎಸೆತ ಕೂಡ ಮತ್ತೆ ಬಗಸೆಯ ಕೈಯಲ್ಲಿ ಸುಂದರವಾದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಪ್ರೇಮ್ ಎರಡನೇ ಕ್ಯಾಚ್ ಅನ್ನ ಕೂಡ ಪಡ್ಕೊಂಡ್ರು. ಈ ಹಂತದಲ್ಲಿ ವಾತಿ ಇನ್ನಿಂಗ್ಸ್ ಕೂಡ ಅಂತಿಮವಾಗ್ತಾ ಇದೆ. ಹೊಸ ದಾಂಡಿಗದ ಸೇರ್ಪಡೆ ಕೂಡ. ಹೊಸ ದಾಂಡಿಗ ಕಿರಣ ಎಂಟ್ರಿನ ಪಡ್ಕೊಂಡ್ರು ಅಂಕಣ ಒಳಭಾಗದಲ್ಲಿ. ಎರಡು ಬಲಿಷ್ಠ ಸಂಸ್ಥೆಗಳು. ಒಂದೆಡೆ ಜೈ ಹನುಮಾನ್, ಇನ್ನೊಂದೆಡೆ ಆರ್ಕ 11 ಮಧುರಾಯ್. ಅಶ್ವಿನ್ ಎಸ್ತಗಾರಿಕೆಯಲ್ಲಿ ಬೋರದ ಬಾರಿಗೆ ಸೋದರತೆ ಎಸೆತ ಸ್ಲೋವರ್ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲಿ ಉತ್ತಮ ಎಸ್ತವಾದ ಅಶ್ವಿನ್ ತೋರ್ಪಡಿಸ್ತಾ ಇದ್ದಾನೆ. ಸ್ಟ್ರೈಕ್ ಅಲ್ಲಿ ಕಿರಣ. ಹೊಸ ದಾಂಡಿಗದ ಸೇರ್ಪಡೆ ಕೂಡ. ರಿವರ್ಸ್ ಮಾಡುವ ಪ್ರಯತ್ನ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಕೋರ. ಈ ಹಂತದಲ್ಲಿ ಡಾಟ್ ಬಾಲ್ ಮಾತ್ರ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಅಶ್ವಿನ್ ಟು ಕಿರಣ್ ಡಿಫೆನ್ಸ್ ಮಾಡುವ ಆಟವನ್ನು ಆಡಿದ್ರು. ಒಂದು ಓಟದ ಸೇರ್ಪಡೆ ಕೂಡ. ಅಲ್ಲಿ ಲಾಂಗ್ ಆಫ್ ಫೀಲ್ಡರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ಏನ್ ಸರ್ ನೀವು? ಮತ್ತೆ ಅಶ್ವಿನ್ ಎಸ್ತಗಾರಿಕೆಯಲ್ಲಿ ರಿವರ್ಸ್ ಮಾಡೋ ಪ್ರಯತ್ನ. ಟಾಪ್ ಏಜ್ ಆಗ್ತದೆ ಚೆಂಡು. ಸುಲಭದ ಕ್ಯಾಚ್ ಅನ್ನ ಘಟ ರಕ್ಷಕ ಕೈ ಚೆಲ್ತಾ ಇದ್ದಾರೆ. ಆ ಮುಖ್ಯವಾಗಿ ಒದೋಟದ ಸೇರ್ಪಡೆ ಕೂಡ. ಓವರ್ ಕೂಡ ಮುಕ್ತಾಯವಾಗ್ತದೆ. ಎಂಡ್ ಆಫ್ ದಿ 2 overs. 14-2. 14ಕ್ಕೆ 2. ವಿಂಟರ್ ಕಪ್ 2025 ಈ ಋತುವಿನ ಅಂತಿಮ ಪಂದ್ಯಾಟ ಮೊದಲ ಬಾರಿಗೆ ಆಯೋಜಿಸ್ತಾ ಇದೆ ಐವರಕಂಡಪುರ ಶಾಲಾ ಮೈದಾನದಲ್ಲಿ. 3 ದಿನಗಳ ಹಗಲಿನ ಒಂದು ಟೂರ್ನಮೆಂಟ್ ಕೂಡ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ನಿನ್ನೆ ದಿನ 16 ತಂಡಗಳು, ಬಲಿಷ್ಠ ತಂಡಗಳು ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ.
ಇವತ್ತು ಕೂಡ 16 ತಂಡಗಳು ಭಾಗವಹಿಸ್ತಾ ಇದೆ. ನಾಳೆಯ ಸರಿಸುಮಾರಿಗೆ ಸಂಜೆ ಹೊತ್ತಿಗೆ ಅದಾವ ತಂಡ ಪ್ರಶಸ್ತಿಯ ಹಂತಕ್ಕೆ ಬರ್ತದೆ ಎಂದು ಕಾದು ನೋಡಬೇಕಾಗ್ತಾ ಇದೆ. ಜಯಿಸಿದಂತ ತಂಡ 1 ಲಕ್ಷ ಕ್ಯಾಶ್ ಪ್ರೈಸ್ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಕೂಡ ಪಡ್ಕೊಳ್ತದೆ. ರನ್ನರ್ ಆಫ್ ತಂಡಕ್ಕೂ ಕೂಡ 50,000 ಕ್ಯಾಶ್ ಪ್ರೈಸ್ ಜೊತೆ ಟ್ರೋಫಿ ಕೂಡ. ಮತ್ತೆ ಎಸ್ತುಗಾರಿಕೆಯಲ್ಲಿ ಮೂರ್ತಿ ರಿವರ್ಸ್ ಮಾಡುವ ಪ್ರಯತ್ನ, ಶಿವಾರಿಕೆ ಹೊರಭಾಗವನ್ನು ಕಾಣ್ತಾ ಇದೆ. ಬಿಗ್ ಸಿಕ್ಸರ್ ಕೂಡ ಅರೊಟ್ಟದ ಸೆಟ್ ಪಡ. ಮೊದಲ ಷಟ್ಕ ಆರ್ಕೆ ಪರವಾಗಿ ಬರ್ತಾ ಇದೆ. ಈ ಹಂತದಲ್ಲಿ ತಂಡದ ಒಟ್ಟಾರೆ ಗಳಿಕೆ 20ಕ್ಕೆ ಕ್ರಮಿಸ್ತಾ ಇದೆ. ಮೂರ್ತಿ ಎಸ್ತಿನ ಮೊದಲ ಚೆಂಡು ರಿವರ್ಸ್ ಮಾಡುವ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. ತನ್ಮೂಲಕವಾಗಿ ಆರೋಟದ ಸೇರ್ಪಡೆ. ತಂಡದ ಒಟ್ಟಾರೆ ಗಳಿಕೆ 20ಕ್ಕೆ 2. ಎರಡನೇ ಬಾರಿಗೆ ಮತ್ತೆ ಮೂರ್ತಿ ಹಸ್ತಗಾರಿಕೆಯಲ್ಲಿ ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ. ತನ್ಮೂಲಕವಾಗಿ ಓಟ ಗಾಳಿಗೆ ಅವಕಾಶ ಮಾಡಿಕೊಂಡಿಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲೇ. ಬಲಿಷ್ಠ ತಂಡಗಳ ಬಿಗು ಹೋರಾಟ ಅಂಕಣ ಒಳಭಾಗದಲ್ಲಿ ನಡೀತಾ ಇದೆ. ಒಂದೆಡೆ RK11 ಮಧುರೈ ವಿರುದ್ಧವಾಗಿ ಜೈ ಹನುಮಾನ್ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಕರೆ ಕೊಡ್ತಾ ಇದ್ದೇವೆ. ಅಟ್ಯಾಕರ್ಸ್ ಮತ್ತೆ ಬಬ್ರುವಾನ ಟಾಸ್ಕ್ ಆಗಿ ಬನ್ನಿ ಸರ್. ಮತ್ತೆ ಬೀಸೋ ಪ್ರಯತ್ನ. ಚೆಂಡು ಬಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಕೂಡ ಬಿಗ್ ಸಿಕ್ಸರ್ ಅರೊಟ್ಟದ ಸೇರ್ಪಡೆ. ಬಬ್ರುಹಾನ ವಿರುದ್ಧವಾಗಿ ಅಟ್ಯಾಕರ್ಸ್ ಟುಕಿಲೇವನ್ನ ಭೂಮಿ ಟಾಸ್ಕ್ ಬನ್ನಿ. ಲಾಸ್ ಆಫ್ 2 ವಿಕೆಟ್. RK11 ಮಧುರೈ ಪರವಾಗಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲಿ. ಓಟ ಗಾಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಓವರ್ನ ಚಾಲ್ತಿಯಲ್ಲಿ ಬಬ್ರುವಾಹನ ಟಾಸ್ಕ್ ಬನ್ನಿ ಸರ್. ಭೂಮಿ ಮತ್ತೆ ಒಂದು ಓಟದ ಸೇರ್ಪಡೆ ಕೂಡ. ತಂಡದ ಒಟ್ಟಾರೆ ಗಳಿಕೆಗೆ 27ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ ಚೆಂಡಿಗಾಗಿ ಮತ್ತೆ ಮೂರ್ತಿ ಬೋರದೇವನ ಅಂತಿಮ ಚೆಂಡು ಮೂರ್ತಿ ಹಸ್ತಗಾರಿಕೆಯಲ್ಲಿ ರಿವರ್ಸ್ ಮಾಡುವ ಪ್ರಯತ್ನ. ತನ್ಮೂಲಕವಾಗಿ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ಕೂಡ ಅರೊಟ್ಟದ ಸೇರ್ಪಡ. ಮತ್ತೊಂದು ಷಟ್ಕ ರಿವರ್ಸ್ ಮುಖೇನವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 33ಕ್ಕೆ 2. ಅಟ್ಯಾಕರ್ಸ್ ಸರ್ ಬನ್ನಿ ಸರ್. ಟಾಸ್ಕ್ ಬನ್ನಿ ಸರ್. ಸರ್ ಬಬ್ರುವಾನ ಸರ್ ಬಬ್ರುವಾನ್ ಅದ್ರ ಬಂದಿದ್ದಾರೆ. ಬನ್ನಿ ಸರ್ ಬೇಗ ಹೆಜ್ಜೆ ಹಾಕಿ. ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ 33ಕ್ಕೆ 2. ಮಧುರೈ 11 RK11 ಮಧುರೈ 33 ಓಟವನ್ನು ಗಳಿಸಿಕೊಳ್ತಾ ಇದ್ದ. ಬೌಲಿಂಗ್ ವಿಭಾಗದಲ್ಲಿ ಅಶ್ವಿನ ಕಮ್ ಬ್ಯಾಕ್ ಮಾಡ್ತಾ ಇದ್ದಾನೆ. 2ನೇ ಓವರ್ಗಾಗಿ ಸ್ಟ್ರೈಕ್ ಅಲ್ಲಿ ನಾನ್ ಸ್ಟ್ರೈಕ್ ಅಲ್ಲಿ ಕಿರಣ, ಬೌಲಿಂಗ್ ಅಲ್ಲಿ ಅಶ್ವಿನ. ಮತ್ತೆ ಬೀಸುವ ಪ್ರಯತ್ನ ಮಾಡಿದ್ರು. ಓಟಗಳಲ್ಲಿ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲಿ ಯಶಸ್ಸನ್ನು ಅಶ್ವಿನ್ ಮಾಡುವ ಪ್ರಯತ್ನ ಮಾಡಬೇಕಾಗ್ತಾ ಇದೆ. ಘನತೆ ಗೌರವಾನ್ವಿತ ಟಾರ್ಗೆಟ್ ಅನ್ನು ನೀಡಬೇಕಾದ್ರೆ ಬೌಂಡರಿ ಸಿಕ್ಸರ್ಗಳು ಬರಲೇಬೇಕು. ಈ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ. ಚೆಂಡಿಗೆ ದಾಂಡಿಗೆ ಸಂಪರ್ಕ ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕ್ರಿಕೆಟ್ ಆಟಗಾರರು ರಿವರ್ಸ್ ಶಾಟ್ಗೆ ಮನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಬಿ ಕೂಡ ರಿವರ್ಸ್ ಮಾಡುವ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಈ ಹಂತದಲ್ಲಿ ತಂಡದ ಒಟ್ಟಾರೆ ಗಳಿಕೆ 33ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ.
ಏನು 4ನೇ ಚೆಂಡಿಗಾಗಿ ಮತ್ತೆ ಅಶ್ವಿನ್. ಸುಂದರತೆ ಎಸೆತ, ಓಟಗಳಿಗೆ ಅವಕಾಶವಿಲ್ಲ. ಬ್ಲಾಕರ್ ಚೆಂಡು, ಓಟಗಳಿಗೆ ಅವಕಾಶವಾದ ಮಾಡಿಕೊಡ್ತಾ ಇಲ್ಲ. ಅಶ್ವಿನ್ ಎಸೆದ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮೊದಲ ಎಸ್ತಗಾರಿಕೆಯಲ್ಲಿ ಅಶ್ವಿನ್ ಪಂಚಮ ಎಸ್ತಕ್ಕಾಗಿ 5ನೇ ಎಸ್ತಕ್ಕಾಗಿ ಸುಂದರತೆ ಎಸೆತ, ಡಾಟ್ ಆಫ್ ಡೆಲಬಾರಿ. ಈ ಹಂತದಲ್ಲಿ ಮೈಡನ್ ಓವರ್ ಮಾಡುವ ಸೂಚನೆ ರವಾನಿಸ್ತಾ ಇದ್ದಾನೆ ಅಶ್ವಿನ್. 33ಕ್ಕೆ 2. ಸ್ಲೋವರ್ ಚೆಂಡನ್ನು ಎಸೆಯುವಲ್ಲಿ ಯಶಸ್ಸನ್ನು ಕಂಡುಕೊಂಡ ಅಶ್ವಿನ್ ಕೂಡ ಈ ಹಂತದಲ್ಲಿ ನವೀನ ಸುಂದರತೆ ಹೊಡೆತ, ಸೀಮಾ ರೇಖೆ. ಬಿಗ್ ಸಿಕ್ಸರ್ ಕೂಡ ಆರೋಟದ ಸೇರ್ಪಡೆ, ಷಟ್ಕ. ಮತ್ತೊಂದು ಸಿಕ್ಸರ್ ಅನ್ನು ದಾಖಲಿಸಿಕೊಂಡ ಆಟಗಾರ ನಾವೇ. ತಂಡದ ಒಟ್ಟಾರೆ ಗಳಿಕೆ 39ಕ್ಕೆ 2. 39 ಲಾಸ್ ಆಫ್ 2 ವಿಕೆಟ್. ಎಸ್ತಗಾರಿಕೆಯಲ್ಲಿ ಮತ್ತೋರ್ವ ಎಸ್ತಗಾರ ಮನು ಎಸ್ತಗಾರಿಕೆ ಭಾಗದಲ್ಲಿ. ಮುಂದಿನ ಪಂದ್ಯಕ್ಕಾಗಿ ಟಾಸ್ ಅನ್ನು ಗೆದ್ದಿರತಕ್ಕಂತ ಬಬ್ರುಹಾನ ತಮ್ಮ ನಿರ್ಣಯವನ್ನು ಕೂಡ ತಿಳಿಸಿಕೊಡ್ಬೇಕಾಗಿರುತ್ತೆ, ಗಮನಿಸಿಕೊಳ್ಳಿ. ಬಾಲ್ಸ್ ಎಲೆಕ್ಟೆಡ್ ಟು ಬಾಲ್ ಫಸ್ಟ್. ಸ್ಲೋವರ್ ಚೆಂಡಿಗೆ ಮೊರೆ ಹೋದ್ರು ಕೂಡ ಅಲ್ಲಿ ಫುಲ್ ಟಾಸ್ ಲಾಭದಾಯಕ ಪಡ್ಕೋತಾ ಇಲ್ಲ. ವೈಟ್ ಬಾಲ್. ಎರಡು ತಂಡದ ಆಟಗಾರರು ಕೂಡ ಮುಂದಿನ ಮ್ಯಾಚ್ ಪಂದ್ಯಾಟ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ರೆಡಿ ಆಗಿರ್ಬೇಕಾಗಿರ್ತದೆ, ಗಮನಿಸಿಕೊಳ್ಳಿ. ಬಬ್ರುವಾಹನ won the toss and elected to ball first. Attackers be ready for batting. ಈ ಪಂದ್ಯಾಟ ಮುಗಿದ ಬಳಿಕ ಎರಡು ತಂಡದ ಆಟಗಾರರು ಸ್ಟೇಜ್ ನ ಬಳಿ ಇರತಕ್ಕಂತ ಡಗ್ಔಟ್ಸ್ ಗೆ ಬರಬೇಕಾಗಿರುತ್ತೆ, ಗಮನಿಸಿಕೊಳ್ಳಿ. ಅಟ್ಯಾಕರ್ಸ್ ಅದೇ ರೀತಿ ಬಬ್ರುವಾಹನ ಎರಡು ತಂಡ ಆಟಗಾರರು ಈ ಒಂದು ಡಗ್ಔಟ್ ಅನ್ನು ಕೂಡ ಯೂಸ್ ಮಾಡ್ಕೊಳ್ಬೇಕಾಗಿರ್ತದೆ. ಅಲ್ಲಿ ನಮ್ಮ ಸ್ಟೇಜ್ ಮುಂಭಾಗದಲ್ಲಿ ಟಿಫನ್ ವ್ಯವಸ್ಥೆ ಇರ್ತದೆ, ಆದಷ್ಟು ಬೇಗ ಟಿಫನ್ ಅನ್ನು ಮಾಡ್ಕೊಳ್ಳಿ ಅಂತ ಸಂಘಟಕರು ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿಕೊಳ್ಳಿ ಆಟಗಾರರು ಮತ್ತೆ ಪ್ರೇಕ್ಷಕರು. ಮತ್ತೊಂದು ಸ್ಲೋರ್ ಚೆಂಡ್ಗೆ ಕಟ್ಟಿಕೊಳ್ಳಲು ಡಾಟ್ ಬಾಲ್ ಗಳ ಮೊರೆ ಹೋಗ್ತಾ ಇದ್ದಾರೆ. ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ. ಆಯ್ತಾಯ್ತು. ಅಲ್ಲಿ ಟಿಫನ್ ಮಾಡಿದ ನಂತರ ಪ್ಲೇಟ್ಗಳನ್ನೆಲ್ಲ ಡಸ್ಟ್ಬಿನ್ ಇಟ್ಟಿದ್ದಾರೆ, ಅದಕ್ಕೆ ಹಾಕಿ ಸರ್. ಅಲ್ಲಿ ಎಲ್ಲೆಂದ್ರೆ ಅಲ್ಲಿ ಬಿಸಾಕಬೇಡಿ, ಯಾಕಂದ್ರೆ ಇದು ಸ್ಕೂಲ್ ಆವರಣ ಆಗೋದ್ರಿಂದ ಎಲ್ಲರೂ ಕೂಡ ಸ್ವಚ್ಛತೆನ ಕಾಪಾಡಬೇಕು ಸರ್. ಅಲ್ಲಿ ಟಿಫನ್ ಆದ ಕೂಡಲೇ ಅಲ್ಲಿ ತಟ್ಟೆಗಳನ್ನ ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ, ಅದ್ರ ಒಳಗಡೆ ಹಾಕಿ ಸರ್. ಅಲ್ಲಿ ಟಿಫನ್ ಆದಮೇಲೆ ಅಲ್ಲಿ ಟಿಫನ್ ವ್ಯವಸ್ಥೆ ಇದೆ, ಎಲ್ಲರೂ ಕೂಡ ಮಾಡ್ಕೋಬಹುದು. 5 ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಅದರ ಒಟ್ಟಾರೆ ಗಳಿಕೆ
43-2 43 ಲಾಸ್ ಆಫ್ 2 ವಿಕೆಟ್ ಎಂಡ್ ಆಫ್ ದಿ 5 overs. 50 ಅಂಚಿನ ಅಂಕಗಳು ಕೂಡ ಇಲ್ಲಿ ಗೌರವದ ಮೊತ್ತವಾಗಿರ್ತದೆ. 55 ಘನತೆಯ ಮೊತ್ತ, ಎನಿಥಿಂಗ್ ಅಬೌವ್ 55 ಪ್ಲಸ್ ಗೌರವದ ಮೊತ್ತವಾಗಿರ್ತದೆ. ಅದೆಷ್ಟಿನ ಲೆಕ್ಕಾಚಾರಕ್ಕೆ ಗುಡಿ ಆಗ್ತಾರೆ ಕಾದು ದೊಡ್ಡಬೇಕಾಗಿರ್ತದೆ. ಆರ್ಕೆ 11 ಮುದುರೆ. ಮುಂದಿನ ಪಂದ್ಯವಾಗಿ ಬಬ್ರು ವಾಹನಗಳ ವಿರುದ್ಧವಾಗಿ ಅಟ್ಯಾಕರ್ಸ್. ತದನಂತರ ಪಂದ್ಯಾಟ ನವ ಕರ್ನಾಟಕ ಟೀಮ್ ಇಂಡಿಯಾ ವಿರುದ್ಧವಾಗಿ ಬುಲೆಟ್ ಬಾಯ್ಸ್. ಆ ಪಂದ್ಯದ ಬಳಿಕ KRP ಥಂಡರ್ಸ್ ಗಳ ವಿರುದ್ಧವಾಗಿ K46 ಬ್ಯಾಂಗಲೂರ್. ಆ ಪಂದ್ಯಾಟ ಬಳಿಕ ತೇಜು ಬಾಯ್ಸ್ ಗಳ ವಿರುದ್ಧವಾಗಿ ವೈಷ್ಣವಿ ಕ್ರಿಕೆಟರ್ಸ್. ಆ ಪಂದ್ಯದ ಬಳಿಕ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟೀಮ್ ಆಫ್ ದಿ ಟೂರ್ನಮೆಂಟ್ ಸ್ಯಾಪ್ ಬ್ರೈಟ್ ಸ್ಟಾರ್ಸ್ ಗಳ ವಿರುದ್ಧವಾಗಿ ಭಾಸ್ಕರ್ ರಂಗ 11. ಇಷ್ಟು ತಂಡಗಳು ಕೂಡ ಇವತ್ತಿನ ಪಂದ್ಯಾಟದಲ್ಲಿ ತಮ್ಮದೇ ರೀತಿಯಲ್ಲಿ ಆಗಿ ಜರುಗಲು ಕೂಡ ಕಂಡುಕೊಳ್ತಾರೆ. ಪ್ರತಿಷ್ಠೆಯ ಪಂದ್ಯಾಟ, ಹೊಸ ಮುನ್ನಡೆಯನ್ನು ಬರೆಯುವ ಮುಖೇನವಾಗಿ ಕರ್ನಾಟಕ ವಿಂಟರ್ ಕಪ್ 32 ತಂಡಗಳನ್ನು ಒಗ್ಗೂಡಿಸಿ ನಾಕ್ಔಟ್ ಟೂರ್ನಮೆಂಟ್ ಕೂಡ ಸಾಕ್ಷಿ ಆಗ್ತಾ ಇದೆ. ಸ್ಲೋವರ್ ಚೆಂಡಾಗಿರತಕ್ಕಂಥ ಶಾಟ್ಗೆ ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷೆ ಆದ್ರೂ ಕೂಡ ನಾಕ್ಔಟ್ಗಳು ಕೂಡ ತಲುಪಿಸ್ತಾ ಇದೆ. ಬೇಲ್ಸ್ ಬೀಳ್ಬೇಕು ಸರ್, ಬೇಲ್ಸ್ ಇಟ್ಟಿದ್ದೀವಿ. ಸರ್ ವಿಕೆಟ್ ಇಂದ ಇದ್ ಕಡೆ ಲೆಫ್ಟ್ ಸೈಡ್ ಇದ್ರೆ 3 ಜನ ಇದೆ, ನೋ ಬಾಲ್ ಸರ್. ICC ರೂಲ್ಸ್ ಅದು, ಗಮನವಿರಲಿ. ಪಿಚ್ ವಿಕೆಟ್ ನ ಎಡಭಾಗದಲ್ಲಿ ಯಾವತ್ತೇ ಆಗ್ಲಿ 3 ಜನ ಫೀಲ್ಡರ್ಸ್ ಇರಬಾರ್ದು ಸರ್. ಇದು ಎಲ್ಲರಿಗೂ ಗೊತ್ತಿರೋಂತ ವಿಷಯ. ಜೇಮ್ಸ್, ನಿನ್ಗೂ ಗೊತ್ತಿರೋ ವಿಷಯ. ಸ್ವಲ್ಪ ಆ ಕಡೆ ನಿಂತ್ಕೊ. ಮತ್ತೆ ಶಿವ ಗಾರಿಕೆಯಲ್ಲಿ ಅಲ್ಲಿ ಭೂಮೇಶ್ ಅವರು ಸರ್ ಬ್ಯಾರಿಕೇಡ್ ಇಂದ ಆಚೆ ಪ್ರಾಕ್ಟೀಸ್ ಮಾಡಿ ಸರ್. ಇಲ್ಲಿ ಸ್ಟೇಜ್ ಇಂದ ಜಾಗ ಇದೆ, ಬನ್ನಿ ಸರ್. ಪ್ರತಿಷ್ಠೆ ಪಂದ್ಯ ಲೈವ್ ಹೋಗ್ತಿರ್ತದೆ. ಸ್ಥಳೀಯ ತಂಡರು ನೀವು ಸಹಕಾರ ಮಾಡಬೇಕು ಸರ್, ಮನವಿ. ಗ್ರೌಂಡ್ ನ ಸುತ್ತ ಹೊರಗಡೆ ಸಿಕ್ಕಾಪಟ್ಟೆ ಜಾಗ ಇರ್ತದೆ ಸರ್. ಬೇರಸಿನ ಹೊಡೆತಕ್ಕೆ ಎತ್ತಪಟ್ಟರೆ ಕೂಡ ಬೌಂಡ್ರಿ ದಾಖಲಾಗ್ತಾ ಇದೆ. ನಾಲ್ಕು ಕೂಡ ಸೇರ್ಪಡೆಗೊಳ್ತಾ ಇದೆ. RK 11 ಮಧುರೆ ಬೇರಸಿನ ಆರಾಮತೆಯನ್ನು ಕೂಡ ಕಂಡುಕೊಂಡ್ರೆ ಕೂಡ ಇಲ್ಲಿ ಲೆಕ್ಕಾಚಾರ ನಿಯಮಿತ ಆಟವನ್ನು ಕೂಡ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಯಶಸ್ವಿ ನಾಗಲೋಟವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. 32 ತಂಡಗಳನ್ನು ಒಗ್ಗೂಡಿಸಿ ಒಂದು ಪ್ರತಿಷ್ಠೆಯ ಪಂದ್ಯಾಟವನ್ನು ಇಲ್ಲಿ ಐವರ ಕನ್ನಡಪುರ ಪುಲಿಕೇಶಿ ಆವರಣದಲ್ಲಿ ಮತ್ತೊಂದು ಸ್ಲೋವರ್ ಚೆಂಡಿಗೆ ಶಾಟ್ ಮಾಡುವ ಇರಾದೆಯನ್ನು ಕಂಡುಕೊಂಡ್ರು ಕೂಡ ಅಲ್ಲಿ ಪರ್ಫೆಕ್ಟ್ ಹೊಡೆತ ಬರ್ತಾ ಇಲ್ಲ. ಔಟ್ ಆಗುವ ಮುಖೇನವಾಗಿ ತಂಡದ ನಾಯಕ RK 11 ಗಳ ಸವ್ಯಸಾಚಿ MS ಎಂಟ್ರಿ ಆಗ್ತಾ ಇದೆ. ಒಂಬತ್ತು ನಂಬರ್ ಜಯಿಸಿರತಕ್ಕಂಥ ಹೇಮೇಶ ಅಂಕಣಕ್ಕೆ ಅಡೆ ಮಾಡ್ತಾ ಇದ್ದಾನೆ. Number 9, Hemesh is on the field. ಮೊದಲ ತಿಳಿಸಿದಂತೆ RK 11 ಮಧುರೆಗಳ ಸವ್ಯಸಾಚಿ ಆಟಗಾರ ಹೇಮೇಶ ತಾನು ಏನೆಂಬುದನ್ನು ಕೂಡ ಅಲ್ಲಿ ಪ್ರೂವ್ ಮಾಡ್ತಾ ಇದ್ದಾನೆ. ಸುಂದರತೆ ಹೊಡೆತ ಹೊಡೆಯುವ ಮುಖ್ಯವಾಗಿ ಸೀಮಾ ರೇಖೆ ಹೊರಭಾಗವನ್ನು ಕಂಡಿರತಕ್ಕಂಥ ಚೆಂಡು 6 ಓಟಗಳನ್ನು ಕೂಡ ದಾಖಲಿಸ್ತಾ ಇದ್ದಾನೆ. ನಂಬರ್ 9 ಹೇಮೇಶ.
ಸರ್ ವಿಕೆಟ್ ಇಂದ ಹೋಗಿ ಹೊಡಿಬಹುದು ಸರ್. ಆಡಿ ಸರ್, ವಿಕೆಟ್ ಇಂದ ಆರಾಮಾಗಿ ಹೊಡಿಬಹುದು ಸರ್. ಮತ್ತೊಂದು ಬಿರುಸಿನ, ಇಟ್ಸ್ ಅ ಬಿಗ್ ಸಿಕ್ಸರ್. ಇಟ್ಸ್ ಔಟ್ ಆಫ್ ದಿ ಗ್ರೌಂಡ್. ವಾಟ್ ಅ ಬ್ಯೂಟಿಫುಲ್ ಶಾಟ್ ಟು ಕಂಪ್ಲೀಟ್ ದ ಇನ್ನಿಂಗ್ಸ್. ಇಟ್ಸ್ ವೇ ಔಟ್ ಆಫ್ ದಿ ಗ್ರೌಂಡ್. ಇಟ್ಸ್ ಅ ಬಿಗ್ ಸಿಕ್ಸರ್. ಮುಂದಿನ ಪಂದ್ಯ ನವ ಕರ್ನಾಟಕ ಟೀಮ್ ಇಂಡಿಯಾಗಳ ವಿರುದ್ಧವಾಗಿ ಬುಲೆಟ್ ಬಾಯ್ಸ್. 66ರ ಟಾರ್ಗೆಟ್ ಅನ್ನು ಕೂಡ ಇಲ್ಲಿ ಜೈ ಹನುಮಾನ್ ತಂಡ ಕೂಡ ಜಯಿಸಬೇಕಾಗಿರ್ತದೆ, ಗಮನಿಸಿಕೊಳ್ಳಿ ಸರ್. ಬೇಗ ಆರ್ಕೆ ದಯಮಾಡಿ ಬೇಗ ಅಂಕಣದಲ್ಲಿ ಮಧ್ಯಸಿಕ್ಕ ಕಂಡುಕೊಳ್ಳಿ ಸರ್.
ಅಡ್ವೊಕೇಟ್ ಅವರು ಕೂಡ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿರ್ತಾರೆ. ದಯಮಾಡಿ ಸ್ಟೇಜ್ ಹತ್ರ ಬನ್ನಿ ಸರ್. ಸ್ಲೋ ಚೆಂಡಿಗೆ ಪರ್ಫೆಕ್ಟ್ ಹೊಡೆತ ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಪ್ರೆಷರ್ ಕೂಡ ಬಿಲ್ಡ್ ಆಗ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಬಿಗ್ ಹಿಟ್ ಇನ್ನೂ ಕೂಡ ಬರ್ತಾ ಇಲ್ಲ. ಮತ್ತೊಂದು ಸ್ವಿಚ್ ಹಿಟ್ಗೆ ಯತ್ನ ಮಾಡಿ ಕೊಟ್ಟರು ಕೂಡ ಅಲ್ಲಿ ಮಂಜುನಾಥ ವಾದಿ ಸ್ಪಷ್ಟ ಮೇಲ್ಗೈ ಸಾಧಿಸ್ತಾ ಇದ್ದಾನೆ. ಪವರ್ ಪ್ಲೇನ ಓಟ್ಗಳನ್ನು ಬಿಟ್ಕೊಡ್ತಾ ಇಲ್ಲ. ಚುಕ್ಕಿ ಎಸೆದ ಮಾತ್ರ ಸೇರ್ಪಡೆಗೊಳ್ತಾ ಇದೆ. ಬೆರಸಿನ ಹೊಡೆತಕ್ಕೆ ಯತ್ನ ಪಟ್ಟರು ಕೂಡ ಕ್ಯಾಚ್ ಆಗುವ ಸಂಭವ ಇತ್ತು. ಕ್ಯಾಚ್ ಕೈ ಚೆಲ್ತಾ ಇದ್ದಾನೆ. ಕೈಗೆ ಬಂದಂತ ಕ್ಯಾಚ್ ಕೈ ಚೆಲ್ಲುವ ಮುಖೇನವಾಗಿ ಜೀವದಾನ ಕೂಡ ಲಭಿಸ್ತಾ ಇದೆ. ಈ ಪಂದ್ಯ ಮುಗಿದ ಬಳಿಕ ಮಿಥುನ್ ರವರು ಸಂಘಟಕರು ಲೈನ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಮತ್ತೆ ಅಂತಿಮ ಚೆಂಡಿಗೆ ಹಾಕಿ ವಾದಿ ಹಸ್ತಗಾರಿಕೆಯಲ್ಲಿ ಲಾಸ್ಟ್ ಬಾಲ್. ಎರಡನೇ ಬಾಲ್ ಅಂತಿಮ ಚೆಂಡು ಬೇಯಿಸುವ ಪ್ರಯತ್ನ ಕೂಡ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬಿಗ್ ಸಿಕ್ಸರ್ ಕೂಡ ಆರೋಟದ ಸೇರ್ಪಡ. ತಂಡದ ಒಟ್ಟಾರೆ ಗಳಿಕೆ 13ಕ್ಕೆ ಒಂದು ಪ್ರಮುಖ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಇದೀಗ ಜೈ ಹನುಮಾನ ಅದಾವ ರೀತಿಯಲ್ಲಿ ಚೇಸಿಂಗ್ ಅನ್ನು ಮಾಡ್ತಾ ಇರೋದು ಕಾದು ನೋಡಬೇಕಾಗ್ತಾ ಇದೆ. ಬಲಿಷ್ಠ ಎರಡು ಸಂಸ್ಥೆಗಳು ಒಂದೆಡೆ ಜೈ ಹನುಮಾನ್ ವಿರುದ್ಧವಾಗಿ RK11 ಮದುರೈ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ದಿನದ ಎರಡನೇ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವಿಂಟರ್ ಕಪ್ 2025 ಮೊದಲ ಸೀಸನ್ನ ಎರಡನೇ ದಿನದ ಎರಡನೇ ಪಂದ್ಯಾಕೂಟ ಆರಂಭವನ್ನು ಕಂಡು ದ್ವಿತೀಯ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಾಣ್ತಾ ಇದೆ. ಬೌಲರ್ ನೇಮ್ ತಿಳಿಸಿ ಸರ್ ಅಲ್ಲಿ. RK11 ಮದುರೈ 12th ಮ್ಯಾನ್. ಎಸ್ತುಗಾರಿಕೆಯಲ್ಲಿ ದಯಾ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲಿ. ಮತ್ತೆ ವೈಟ್ ಬಾಲ್ ಸಿಗ್ನಲ್ ಒಂದೋಟದ ಸೇರ್ಪಡೆ ಕೂಡ ಈ ಹಂತದಲ್ಲಿ. ಒಂದೋಟದ ಸೇರ್ಪಡೆ ಕೂಡ ಪುಕ್ಕಟ್ಟೆ ಓಟ್ಗಳು ಕೂಡ ದಾಖಲಾಗ್ತಾ ಇದೆ. ಸುಂದರತೆ ಓಟ್ಗಳು ಬರ್ತಾ ಇಲ್ಲ.
22 ಎಸೆತ 51ರ ಅವಶ್ಯಕತೆ ಬರಬೇಕಾಗಿರುತ್ತೆ, ಗಮನಿಸಿಕೊಳ್ಳಿ. 22 balls 51 runs required. ಸುಂದರ ಹೊಡೆತ, ಡ್ರೈವ್ ಮಾಡುವ ಮುಖೇನವಾಗಿ ಒಂದು ಓಟ ಮಾತ್ರ ದಾಖಲಾಗ್ತಾ ಇದೆ. ಅಟ್ಯಾಕರ್ಸ್ ಟು ಕಿಲ್ ದಯಮಾಡಿ ಸ್ಟೇಜ್ನ ರೈಟಿಗೆ ಬನ್ನಿ ಸರ್, ಅಲ್ಲಿ ತೆರವು ಮಾಡ್ಕೊಳ್ಳಿ ಸರ್. ವೈಡ್ ಬಾಲ್, ಪುಕ್ಕಟ್ಟೆ ಓಟ್ಗಳು ಕೂಡ ದಾಖಲಾಗ್ತಾ ಇದೆ. ಮುಖೇನವಾಗಿ ಬೇರಸ್ಸಿನ ಹೊಡೆತಕ್ಕೆ ಯತ್ನಪಟ್ಟರು ಕೂಡ ಇಟ್ಸ್ ಅ ಬಿಗ್ 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 ಸಿಕ್ಸರ್. ಇಟ್ಸ್ ಅ ವೆಲ್ ಪ್ಲಾನ್ ಶಾಟ್. ಈ ರೀತಿಯ ಹೊಡೆತಗಳ ಜೈ ಹನುಮಾನ್ಗೆ ವಿಜಯವನ್ನು ತಂದುಕೊಡುವ ಲಾಭದಾಯಕವಾಗಿರ್ತದೆ. ಹೊಡೆತಕ್ಕೆ ಪುರಸ್ಕಾರ ಕೂಡ ತಲುಪಿಸಿದ್ರೆ 6 ಓಟಗಳು ಕೂಡ ಇಲ್ಲಿ ದಾಖಲಾತಿ ಆಗ್ತಾ ಇದೆ ತಂಡಕ್ಕೆ. ಇನ್ನು ಕೂಡ ಲಾಸ್ಟ್ 2 balls to go.
ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲಿ 27ಕ್ಕೆ 2. ಒಂದೆಡೆ ಜೈಹಾದಾಬಾದ್ ವಿರುದ್ಧವಾಗಿ RK11 ಮದುರೈ. ಮತ್ತೆ ಬೀಸುವ ಪ್ರಯತ್ನ ತದ್ಮೂಲಕವಾಗಿ ಚೆಂಡನ್ನ ಅಡ್ಡಾಯಿಸಿಕೊಂಡ್ರು. ಒಂದು ಆಟದ ಸೇರ್ಪಡೆ ಕೂಡ. ಅಂತಿಮ ಚೆಂಡಿಗಾಗಿ ಮಧ್ಯಸ್ಥಗಾರಿಕೆಯಲ್ಲಿ RK11 ಮದುರೈ ಪರವಾಗಿ. ಥ್ಯಾಂಕ್ ಯು. ಕೊನೆಯ ಚೆಂಡು ಓಟಗಳಿಗೆ ಅವಕಾಶ ಇಡ್ತಾ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಈ ಹಂತದಲ್ಲಿ 4 ಓವರ್ಗಳ ಮುಕ್ತಾಯಕ್ಕೆ 28ಕ್ಕೆ 2. ಮೊತ್ತ 28. 5ನೇ ಓವರ್ಗಾಗಿ ವಾದ್ಯನ ಪರಿಚಯಿಸ್ತಾ ಇದೆ. 12ಕ್ಕೆ 38 ಓಟಗಳು ಬರಬೇಕು ಜಯಕ್ಕಾಗಿ. ಒಂದು ಓಟದ ಸೇರ್ಪಡೆ ಕೂಡ ಈ ಹಂತದಲ್ಲಿ. ಬೆರಸಿನ ಹೊಡೆತಕ್ಕೆ ಯತ್ನ ಪಟ್ಟರು ಕೂಡ ಅಲ್ಲಿ 4 ಓಟಗಳು ದಾಖಲಾಗ್ತಾ ಇದೆ. ಅದೇ ರೀತಿ ನಮ್ಮ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿರ್ತಕ್ಕಂಥ ಯುವ ನಾಯಕರು ಮುಖಂಡರಾಗಿರ್ತಕ್ಕಂಥ ನಾಗಕೃಷ್ಣ ಸ್ವರ್ಣಗಿರಿ ಚೌಲ್ಟ್ರಿಯ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣಪ್ಪನವರಿಗೂ ಕೂಡ ಒಂದು ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಬಹಳಷ್ಟು ಸುಮಾರು 20-22 ವರ್ಷಗಳಿಂದ ನಮ್ಮ ಈ ಒಂದು ಹೆಸರುಘಟ್ಟ ಸುತ್ತಮುತ್ತಲಿನ ಅನೇಕ ಬಡವರಿಗೆ ತಮ್ಮದೇ ರೀತಿಯಲ್ಲಿ ಸಹಾಯ ಮಾಡುವ ಮುಖೇನವಾಗಿ ಚೌಲ್ಟ್ರಿಗಳ ಮುಖೇನವಾಗಿ ಬಹಳಷ್ಟು ಶುಭ ಸಮಾರಂಭಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಚೌಲ್ಟ್ರಿ ಕೃಷ್ಣಪ್ಪನವರಿಗೂ ಕೂಡ ಒಂದು ವಂದನೆಗಳನ್ನು ಕೂಡ ಸ್ವಾಗತವನ್ನು ಕೂಡ ಕೊಡ್ತಾ ಇದ್ದೇವೆ. ಸುಂದರತೆ ಎಸೆದ ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ನಿಸ್ಸಂಶಯ ಲೆಕ್ಕಾಚಾರಕ್ಕೆ ಪಂದ್ಯಾಟ ಏಕಪಕ್ಷೀಯವಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹಾಗೆ ಇದು ಟೂರ್ನಮೆಂಟ್ಗೆ ಆಗಮಿಸಿದಂತ ನಾಗಕೃಷ್ಣ ಸ್ವರ್ಣಗಿರಿ ಚೌಟ್ರಿ ಮಾಲೀಕರಾದ ಕೃಷ್ಣಪ್ಪ, ನಿಮಗೂ ಕೂಡ ಈ ಒಂದು ಟೂರ್ನಮೆಂಟ್ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸಂಘಟಕರ ಪರವಾಗಿ. ಅದೇ ರೀತಿಯಾಗಿ ಚೇತನ್ ರೆಡ್ಡಿ ಸಮಾಜ ಸೇವಕರು ಹಾಗೆ ಈ ಟೂರ್ನಮೆಂಟ್ ಮುಖ್ಯ ಪ್ರೋತ್ಸಾಹಕಾರರು ನಿಮ್ಮದು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ ಸರ್. ಚೇತನ್ ರೆಡ್ಡಿ ಈ ಟೂರ್ನಮೆಂಟ್ ಮುಖ್ಯ ಪ್ರೋತ್ಸಾಹಕರು ಹಾಗೆ ಸಮಾಜ ಸೇವಕರು ಕೂಡ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಕೂಡ ಮುಖ್ಯ ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ. ಮಂಜುನಾಥ್ ರೆಡ್ಡಿ, ಲಕ್ಷ್ಮೀನಾರಾಯಣ್, ಮುದಿರಾಜ್ ಅವರೆಲ್ಲರೂ ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೀವಿ ಒಂದು ಟೂರ್ನಮೆಂಟ್ಗೆ. ಮಿಥುನ್ ಎಲ್ಲಿದ್ರು ಸ್ಟೇಜ್ ಹತ್ರ ಬಾಪ. ವೈಶಾಲ್ ಎಲ್ಲಿದ್ಯಪ್ಪ? ಮತ್ತೆ ಪಂದ್ಯ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹಾಗೆ ಒಂದು ಟೂರ್ನಮೆಂಟ್ನ ಮುಖ್ಯ ಪ್ರೋತ್ಸಾಹಕರು ಕೂಡ ಚೇತನ್ ರೆಡ್ಡಿ ಸಮಾಜ ಸೇವಕರು ಕಾಳೇನಹಳ್ಳಿ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ
ಮಂಜುನಾಥ್ ರೆಡ್ಡಿ, ಲಕ್ಷ್ಮೀನಾರಾಯಣ್, ಮುನಿರಾಜು ಹಾಗೂ ಕಿರಣ್ ಶಿವಕೋಟೆ ಗ್ರಾಮ ಪಂಚಾಯತ್ ಸದಸ್ಯರು ಇವರೆಲ್ಲರೂ ಕೂಡ ಮುಖ್ಯ ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ ಸರ್. ಈ ಟೂರ್ನಮೆಂಟ್ ನ ಮುಖ್ಯ ಪ್ರೋತ್ಸಾಹಕರು ಕೂಡ ಚೇತನ್ ರೆಡ್ಡಿ ಕಾಳನಹಳ್ಳಿ ಇವರನ್ನು ಕೂಡ ಪ್ರೀತಿ ಸ್ವಾಗತಿಸ್ತಾ ಇದ್ದೇವೆ. Next match is between Babru Ahana cricketers ಗಳ ವಿರುದ್ಧವಾಗಿ ಅಟ್ಯಾಕರ್ಸ್. 6 ಬಾಲ್ 30 ಓಟದ ಅವಶ್ಯಕತೆ. ಅಂತಿಮ 6 ಚೆಂಡು ಜಾಕ್ ಆಗಿ 30 ಓಟದ ಅವಶ್ಯಕತೆ. ಜೈ ಹನುಮಾನ್ ತಂಡಕ್ಕೆ ಅದಾವ ರೀತಿಯಲ್ಲಿ ಪಂದ್ಯಾಟವನ್ನು ಜಯಿಸ್ತಾ ಎಂದು ಕಾತುನಾಡಬೇಕು. 6ಕ್ಕೆ 30 ಓಟದ ಅವಶ್ಯಕತೆ. ಟೂರ್ನಮೆಂಟ್ ಮುಖ್ಯ ರೂವಾರಿಗಳು ಪ್ರೋತ್ಸಾಹಕರು ಚೇತನ್ ರೆಡ್ಡಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ಕೂಡ ಟೂರ್ನಮೆಂಟ್ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾಗಕೃಷ್ಣ ಸುವರ್ಣಗಿರಿ ಚೌಟ್ರಿ ಮಾಲೀಕರಾದಂತಹ ಕೃಷ್ಣಪ್ಪ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಟೂರ್ನಮೆಂಟ್ ಪರವಾಗಿ ಶುಭಾಶಯವನ್ನು ಕೋರ್ತಾ ಟೂರ್ನಮೆಂಟ್ಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಂಜುನಾಥ್ ರೆಡ್ಡಿ ಶಿವಕೋಟೆ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ್ ಶಿವಕೋಟೆ ಗ್ರಾಮ ಪಂಚಾಯತ್ ಸದಸ್ಯರು ನಿಮ್ಮದು ಕೂಡ ಈ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮುನಿರಾಜು ಶಿವಕೋಟೆ ಗ್ರಾಮ ಪಂಚಾಯತ್ ಸದಸ್ಯರು, ಹಾಗೆ ಅದೇ ರೀತಿಯಾಗಿ ಕಿರಣ್ ಶಿವಕೋಟೆ ಗ್ರಾಮ ಪಂಚಾಯತ್ ಸದಸ್ಯರು ನಿಮ್ಮದು ಕೂಡ ಈ ಮುಖ್ಯ ವೇದಿಕೆ ಆಹ್ವಾನ ನೀಡ್ತಾ ಇದ್ದೀವಿ ಸರ್. ಸಂಘಟಕರ ಪರವಾಗಿ ವಿಂಟರ್ ಟ್ರೋಫಿ 2025 ಎರಡನೇ ದಿನದ ಹಗಲಿನ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೊಸ ತಾಂಡಿಗದ ಪ್ರವೇಶವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ ಮತ್ತೆ ಡಾಟ್ ಬಾಲ್ ಸೇರ್ಪಡ. ಈ ಹಂತದಲ್ಲಿ ಪಂದ್ಯಾಟವನ್ನು ಜಯಿಸುವ ಲಕ್ಷಣವನ್ನು ಕಾಣ್ತಾ ಇದೆ. RK11 ಮದುರಾಯಿ ದಿನದ ಎರಡನೇ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಜೈ ಹನುಮಾನ್ ವಿರುದ್ಧವಾಗಿ ಮತ್ತೆ ಡಾಟ್ ಬಾಲ್ ಸೇರ್ಪಡ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಈ ಒಂದು ಓವರ್ ಮುಗಿದ ಬಳಿಕ ಈ ಮುಖ್ಯವಾಗಿ ಇಲ್ಲಿ RK11 ಮಧುರ ಪ್ರಥಮ ಪಂದ್ಯದಲ್ಲಿ ವಿಜಯವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಅದೇ ರೀತಿ ಟೂರ್ನಮೆಂಟ್ ನ ನಮ್ಮ ಕರೆಗೆ ಹೋಗುಟ್ಟಿ ದೂರದ ಊರಿನಿಂದ ಬಂದಿರತಕ್ಕಂತ ಜೈ ಹನುಮಾನ್ ಕ್ರಿಕೆಟರ್ಸ್ಗೂ ಕೂಡ ಮೂರ್ತಿ ಸಾರ್ ಅವರಿಗೆ ಕೂಡ ಒಂದು ಅಭಿನಂದನೆ ಕೂಡ ಸಲ್ಲಿಸಿ ಧನ್ಯವಾದ ಕೂಡ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಪಾರ್ಟಿಸಿಪೇಷನ್. ಈ ಭಾಗದ ಮತ್ತೊಬ್ಬ ಜನಪ್ರಿಯ ನಾಯಕರಾದಂತಹ ಶ್ರೀಯುತ ಮಹೇಂದ್ರ ಅವರು ಸಹ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರಿಗೂ ಸಹ ಕರ್ನಾಟಕ ವಿಂಟರ್ ಕಪ್ ಅವರ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನ ಬಯಸ್ತಾ ಇದ್ದೇವೆ. ವೇದಿಕೆ ಮೇಲೆ ಆಹ್ವಾನಿತರುವಂತಹ ನಮ್ಮ ಈ ಭಾಗದ ಸಮಾಜ ಸೇವಕರು ನಾಗಕೃಷ್ಣ ಹಾಗೂ ಸುವರ್ಣಗಿರಿ ಚೌಟ್ರಿ ಮಾಲೀಕರಾದಂತಹ ಕೃಷ್ಣಪ್ಪರವರು ಸಹ ಇರ್ತಾರೆ. ಅವ್ರ ಜೊತೆಗೆ ಚೇತನ್ ರೆಡ್ಡಿಯವರು ಸಹ ವೇದಿಕೆ ಮೇಲೆ ಇರ್ತಾರೆ. ಈ ಪಂದ್ಯಗಳಿಗೆ ಮೆರುಗನ್ನು ತುಂಬಿಸಲುಕೋಸ್ಕರನೇ ನಮ್ಮೆಲ್ಲರ ಜೊತೆ ಒಗ್ಗೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತುಂಬ ಸಹಕಾರಿಯಾದಂತಹ ನಮ್ಮೆಲ್ಲ ನೆಚ್ಚಿನ ನಾಯಕರುಗಳಿಗೆ ನಮ್ಮ ಐವರ್ ಕಣ್ಪುರ ಕರ್ನಾಟಕ ವಿಂಟರ್ ಕಪ್ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ.